ಗ್ರಾಮದಲ್ಲಿ ಪ್ರತಿ ಬಾರಿಯೂ ಜನರು ಪಡಿತರ ಪಡೆದುಕೊಳ್ಳಲು ನ್ಯಾಯಬೆಲೆ ಅಂಗಡಿಯ ಮುಂದೆ ದಿನಗಟ್ಟಲೆ ಕಾಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂಬ ದೂರುಗಳು ಬರುತ್ತಿದ್ದ ಪಡಿತರ ವಿತರಣೆಯಲ್ಲಿ ಲೋಪ ಕಂಡುಬಂದರೆ ಕ್ರಮ ಕೈಗೊಳ್ಳುವುದಾಗಿ ತಾಲೂಕು ಪಂಚಾಯತ್ ಇಒ ಶಶಿಧರ್ ಹೇಳಿದ್ದಾರೆ. ನಗರದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಗದಿಗೆ ತಿಪ್ಪೇಸ್ವಾಮಿ ಅಧ್ಯಕ್ಷತೆಯಲ್ಲಿ ನ್ಯಾಯಬೆಲೆ ಅಂಗಡಿ ಮಾಲೀಕರಿಗೆ ಕರೆದಿದ್ದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ಕೆಲವೇ ನ್ಯಾಯಬೆಲೆ ಅಂಗಡಿ ಮಾಲೀಕರಿಂದ ಇಡೀ ತಾಲೂಕಿನ ಮರ್ಯಾದೆ ಹೋಗುತ್ತಿದ್ದು, ಪಡಿತರ ವಿತರಣೆ ನಿಯಮ ಪಾಲಿಸಿ ವಿತರಣೆ ಮಾಡಬೇಕು. ಪಡಿತರ ವಿತರಣೆ ದಿನಾಂಕ ಫಲಾನುಭವಿಗಳಿಗೆ ವಿತರಣೆ ಮಾಡುವ ಪಡಿತರ ಬಗ್ಗೆ ನಾಮಫಲಕದಲ್ಲಿ ಕಾಣುವಂತೆ ಕಡ್ಡಾಯವಾಗಿ ಹಾಕಬೇಕು ಎಂದಿದ್ದಾರೆ. ಅಧ್ಯಕ್ಷ ಗದಿಗೆ ತಿಪ್ಪೇಸ್ವಾಮಿ ಮಾತನಾಡಿ, ಬಯೋಮೆಟ್ರಿಕ್ ಪಡೆದರೂ ಸಹ 2-3 ತಿಂಗಳ ಅಕ್ಕಿ ವಿತರಣೆ ಮಾಡಿಲ್ಲ ಎಂಬ ದೂರುಗಳು ಕೇಳಿಬರುತ್ತಿದ್ದು, ಅಕ್ಕಿ ಸಿಗುವುದಿಲ್ಲ ಎಂಬ ಗೊಂದಲದಲ್ಲಿ ಕೂಲಿ ನಾಲಿ ಬಿಟ್ಟು ಬಯೋಮೆಟ್ರಿಕ್ ಪಡೆಯಲು 1 ದಿನ, ಮತ್ತೊಂದು ಅಕ್ಕಿ ಪಡೆಯಲು 2 ದಿನಗಟ್ಟಲೆ ನೂಕುನುಗ್ಗಲಿನಲ್ಲಿ ನಿಲ್ಲುವ ಬಗ್ಗೆ ಮಾಧ್ಯಮಗಳಲ್ಲಿ ವರದಿಯಾಗುತ್ತಿವೆ. ಮತ್ತೆ ಇಂತಹ ದೂರುಗಳ ವಿಚಾರ ಬರದಂತೆ ಪಡಿತರ ವಿತರಣೆ ಮಾಡಬೇಕು ಎಂದಿದ್ದಾರೆ. ತಾಲೂಕು ಪಂಚಾಯತ್ ಇಒ ಶಶಿಧರ್ ಮಾತನಾಡಿ, ಬಯೋಮೆಟ್ರಿಕ್ ಪಡೆದ ದಿನವೇ ಅಕ್ಕಿ ಕೊಡಿಯೇ 2 ದಿನ ಕಾಯಿಸಬೇಡಿ ಎಂದು ಹೇಳಿದ್ದಾರೆ. ತಾಲೂಕಿನ ಸುಮಾರು 125 ಪಡಿತರ ಅಂಗಡಿ ಮಾಲೀಕರಲ್ಲಿ ಸುಮಾರು 60 ಜನ ಮಾಲೀಕರು ಸಭೆಗೆ ಗೈರಾಗಿದ್ದು, ಗೈರಾದವರಲ್ಲಿ ಪಡಿತರ ವಿತರಣೆ ಮಾಡುವಲ್ಲಿ ಲೋಪ ಎದ್ದು ಕಾಣುತ್ತಿದೆ. ಮುಂದೆ ಸಭೆಯಲ್ಲಿ ಗೈರಾದರೆ ಕ್ರಮ ಕೈಗೊಳ್ಳಲಾಗುವುದು. ಬಹುತೇಕ ಅಂಗಡಿ ಮಾಲೀಕರಲ್ಲಿ ಹೆಂಡತಿಯರ ಪರವಾಗಿ ಗಂಡಂದಿರು, ಮಕ್ಕಳು, ಕಂಪ್ಯೂಟರ್ ಆಪರೇಟರ್, ಕಾರ್ಯದರ್ಶಿ, ಮಕ್ಕಳ ಪರವಾಗಿ ತಂದೆಯವರು ಭಾಗವಹಿಸಿರುವುದು ಕಂಡುಬಂತು. ಸಭೆಯಲ್ಲಿ ಸಮಿತಿ ಸದಸ್ಯರಾದ ಕವಿತಾ ದಳವಾಯಿ, ಪುರುಷೋತ್ತಮ್ ನಾಯ್ಡು, ಮುಜೀಬುಲ್ಲಾ, ಎಚ್ ಆಂಜನೇಯ, ಹನುಮಂತರೆಡ್ಡಿ, ಅನಿಲ್ ಕುಮಾರ್, ಜನಾರ್ದನ್, ಗುಜ್ಜಾರಪ್ಪ, ನಾಗೇಶ್ ರೆಡ್ಡಿ, ಉಮೇಶ್, ಮಲ್ಲಿಕಾರ್ಜುನ್, ತಿಪ್ಪೇಸ್ವಾಮಿ, ಬಸಪ್ಪ, ಆಹಾರ ಇಲಾಖೆ ಶಿರಸ್ತೇದಾರ್ ಶ್ರೀನಿವಾಸ್, ಶಿಶು ಅಭಿವೃದ್ಧಿ ಅಧಿಕಾರಿ ಪ್ರಸಾದ್, ತಾಲೂಕು ಪಂಚಾಯಿತಿ ವ್ಯವಸ್ಥಾಪಕ ಹಾಗೂ ನ್ಯಾಯಬೆಲೆ ಅಂಗಡಿ ಮಾಲೀಕರು ಉಪಸ್ಥಿತರಿದ್ದರು. ಅದೇನಾಯ್ತು, ಇವತ್ತು ಪ್ರೀಪಾಂಡ್ ಮಾಡ್ಕೊಂಡು ಇವತ್ತು ಮೀಟಿಂಗ್ ಮಾಡ್ಕೊಂಡಿದ್ದಾರೆ. ಹಂಗಾಗಿ ಬೇಸ್ ಜನ ಬಹಳ ಜನ ಬಂದಿದ್ದಾರೆ. ಅಲ್ಲ ಆಪರೇಟ್ ಅವ್ರಿಗೆ ಹೇಳಿದ್ದು ಜೊತೆ ಯಾವ ಪ್ರತಿ ಮೀಟಿಂಗ್ ನಾವು ಅವ್ರನ್ನ ಕರೆಯಕ್ಕಾಗಲ್ಲ. ನಾವು ನಿಮ್ಗೆ ಎಷ್ಟು ಸರಿ ಮಾರ್ಜಿನ್ ಕೊಟ್ಟಿದ್ದೀವಿ, ಪ್ರತಿ ಮೀಟಿಂಗು ನಾವು ಈ ಮೀಟಿಂಗ್ ಮಾಡೋಕ್ಕಾಗಲ್ಲ. ಅವ್ರಿಗೂ ಆಗಲ್ಲ, ಕೆಲಸ ಕೆಡಿಸ್ಕೊಂಡು ನಮ್ಮ ಮೀಟಿಂಗ್ ಬರೋದಲ್ಲ. ನೀವು ಯಾವಾಗ ಡೇಟ್ ಹೇಳ್ತೀರಿ ಹೇಳ್ರಿ, ನಿಮ್ಮ ಡೇಟ್ಗೆ ನಾವು ಫಿಕ್ಸ್ ಮಾಡ್ತೀವಿ. ಎಲ್ಲಾನು ಕರೆಸ್ಬೇಕು. ಹೇಳ್ರಿ ಎಲ್ಲರೂ ಸದಸ್ಯರು ಹೇಳ್ರಿ, ನನ್ನ ಇಷ್ಟು ಮಾಡ್ತಾರ ಅವರು. 120 ಜನಕ್ಕೆ 50 ಜನ ಬಂದಿಲ್ಲ ಅಂದ್ರೆ ಇನ್ನು 50% ಬಂದಿಲ್ಲ. ಏನು ಸರ್ಕಾರದ ಯೋಜನೆ ತಲುಪುತ್ತೋ ಇಲ್ಲೋ ಬಡವರಿಗೆ ಅಂತಕ್ಕಂಥ ಉದ್ದೇಶದಿಂದ ನಮ್ಮ ಸದಸ್ಯರು ಎಲ್ಲರೂ ನಮ್ಮ ಸರ್ಕಾರ ಒಂದು ನಾಮನಿರ್ದೇಶನ ಮಾಡಿ ಈ ಒಂದು ಯೋಜನೆಗೆ ನೀವು ಕಾರ್ಯರೂಪಕ್ಕೆ ತರಬೇಕು. ಈ ಕಾರ್ಯರೂಪಕ್ಕೆ ತಾಲೂಕಲ್ಲಿ ಸುಮಾರು 30-35 ಕೋಟಿ ಒಂದು ತಿಂಗಳಿಗೆ ಹಣ ಖರ್ಚಾಗುತ್ತೆ. ಈ ಹಣ ಯಾವ ರೀತಿಯಲ್ಲಿ ನಿಯೋಜನೆ ಆಗುತ್ತೆ ಬಡವರಿಗೆ ಅಂತಕ್ಕಂಥ ವಿಚಾರವನ್ನ ತಿಳಿಯಲಿಕ್ಕೆ ನಮ್ಮ ಸಮಿತಿಯನ್ನ ನೇಮಕ ಮಾಡಿ ನಮ್ಮ ಇಒನ ಕಾರ್ಯದರ್ಶಿಯನ್ನಾಗಿ ಪಂಚ ಗ್ಯಾರಂಟಿಗಳ ಎಲ್ಲಾ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ನಮಗೆ ನಿಯೋಜನೆ ಮಾಡಿರ್ತಾರೆ. ಹಾಗಾಗಿ ನಮ್ಮ ತಾಲೂಕಲ್ಲಿ ಪ್ರಾಥಮಿಕವಾಗಿ ನಮ್ಮ ಶ್ರೀನಿವಾಸ್ ಅವರು ನಮ್ಮ ತಾಲೂಕಲ್ಲಿ ಎಷ್ಟು ನ್ಯಾಯಬೆಲೆ ಅಂಗಡಿ ಇದಾವೆ, ಎಷ್ಟು ಕಾರ್ಡ್ ಇದಾವೆ, ಯಾವ್ಯಾವ ನ್ಯಾಯಬೆಲೆ ಅಂಗಡಿಯವರು ಬಂದಿದ್ದಾರೆ ಅವರು ದಯವಿಟ್ಟು ಫಸ್ಟ್ ಪರಿಚಯ ಮಾಡ್ಕೊಳ್ಳಿ. ಯಾವ್ಯಾವ ನ್ಯಾಯಬೆಲೆ ಅಂಗಡಿ ಯಾವ ಊರವರು ಅಂತ ಹೇಳಿ ನಮಗೆ ಪರಿಚಯ ಮಾಡ್ಕೊಳ್ಳಿ. ಫಸ್ಟ್ ನಮ್ಮ ಸದಸ್ಯರಿಗೆ ಮತ್ತು ನಮಗೆ ಪರಿಚಯ ಇರಲಿ. ಹಾಗಾಗಿ ಎಲ್ಲರೂ ಫಸ್ಟ್ ಪರಿಚಯವನ್ನು ಮಾಡ್ಕೊಳ್ಳಿ. ಇವತ್ತು ಮೀಟಿಂಗ್ ಮಾಡೋಣ. ಇವ್ರಿಗೆ ಏನಾಗುತ್ತಂದ್ರೆ ಅವ್ರ ಪಾಪ ಇರೋರು ಹೇಳ್ತಾರೆ, ಶ್ರೀನಿವಾಸ್ ಅವ್ರಿಗೆ ಬೈತಾರಪ್ಪ, ಎಲ್ಲರೂ ಹೋಗ್ಬೇಕಂತ ಅವ್ರಿಗೆ ಗೊತ್ತಾಗಬೇಕು. ಇವ್ರು ಏನಾಗ್ತಂದ್ರೆ ಇವ್ರು ಏನೋ ಬೇಕಾಗಿ ಕರಿತಾರೆ ಬಿಡು, ಏನೋ ಕೇಳ್ತಾರೆ ಅನ್ನಂಗೆ ಆಗುತ್ತೆ. ಇವು 50% ಎಲ್ಲ ಬರ್ಬೇಕಾ? 160 ಜನನೂ ಇಲ್ಲ. ಸರ್ಕಾರದ ಯೋಜನೆ ತಲುಪುತ್ತೋ ಇಲ್ಲೋ ಬಡವರಿಗೆ ಅಂತಕ್ಕಂಥ ಉದ್ದೇಶದಿಂದ ನಮ್ಮ ಸದಸ್ಯರು ಎಲ್ಲರೂ ನಮ್ಮ ಸರ್ಕಾರ ಒಂದು ನಾಮನಿರ್ದೇಶನ ಮಾಡಿ ಈ ಒಂದು ಯೋಜನೆಗೆ ನೀವು ಕಾರ್ಯರೂಪಕ್ಕೆ ತರಬೇಕು. ಈ ಕಾರ್ಯರೂಪಕ್ಕೆ ತಾಲೂಕಲ್ಲಿ ಸುಮಾರು 30-35 ಕೋಟಿ ಒಂದು ತಿಂಗಳಿಗೆ ಹಣ ಖರ್ಚಾಗುತ್ತೆ. ಈ ಹಣ ಯಾವ ರೀತಿಯಲ್ಲಿ ನಿಯೋಜನೆ ಆಗುತ್ತೆ ಬಡವರಿಗೆ ಅಂತಕ್ಕಂಥ ವಿಚಾರವನ್ನ ತಿಳಿಯಲಿಕ್ಕೆ ನಮ್ಮ ಸಮಿತಿಯನ್ನ ನೇಮಕ ಮಾಡಿ ನಮ್ಮ ಇಒನ ಕಾರ್ಯದರ್ಶಿಯನ್ನಾಗಿ ಪಂಚ ಗ್ಯಾರಂಟಿಗಳ ಎಲ್ಲಾ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ನಮಗೆ ನಿಯೋಜನೆ ಮಾಡಿರ್ತಾರೆ. ಹಾಗಾಗಿ ನಮ್ಮ ತಾಲೂಕಲ್ಲಿ ಪ್ರಾಥಮಿಕವಾಗಿ ನಮ್ಮ ಶ್ರೀನಿವಾಸ್ ಅವರು ನಮ್ಮ ತಾಲೂಕಲ್ಲಿ ಎಷ್ಟು ನ್ಯಾಯಬೆಲೆ ಅಂಗಡಿ ಇದಾವೆ, ಎಷ್ಟು ಕಾರ್ಡ್ ಇದಾವೆ,
ಯಾವ್ಯಾವ ನ್ಯಾಯಬೆಲೆ ಅಂಗಡಿಯವರು ಬಂದಿದ್ದಾರೆ ಅವರು ದಯವಿಟ್ಟು ಫಸ್ಟ್ ಪರಿಚಯ ಮಾಡ್ಕೊಳ್ಳಿ. ಯಾವ್ಯಾವ ನ್ಯಾಯಬೆಲೆ ಅಂಗಡಿ ಯಾವ ಊರವರು ಅಂತೇಳಿ ನಮಗೆ ಪರಿಚಯ ಮಾಡ್ಕೊಳ್ಳಿ. ಫಸ್ಟ್ ನಮ್ಮ ಸದಸ್ಯರಿಗೆ ಮತ್ತು ನಮಗೆ ಪರಿಚಯ ಇಲ್ಲ. ಹಾಗಾಗಿ ಎಲ್ಲರೂ ಫಸ್ಟ್ ಪರಿಚಯವನ್ನು ಮಾಡ್ಕೊಳ್ಳಿ. ಮೈಕೊಡೋಣ. ಇವತ್ತು ಮೀಟಿಂಗ್ ಮಾಡೋಣ. ಇವ್ರಿಗೆ ಏನಾಗುತ್ತಂದ್ರೆ ಅವ್ರ ಪಾಪ ಹಿರಿಯರು ಹೇಳ್ತಾರೆ, ಇವಾಗ ಶ್ರೀನಿವಾಸ ಅವ್ರಿಗೆ ಬೈತಾರಪ್ಪ ಎಲ್ಲರೂ ಹೋಗ್ಬೇಕಂತ ಅವ್ರಿಗೆ ಗೊತ್ತಾಗುತ್ತೆ. ಇವ್ರು ಏನಾಗ್ತದಂದ್ರೆ ಇವ್ರು ಏನೋ ಬೇಕಾಗಿ ಕರಿತಾರೆ, ಬಿಡು ಏನೋ ಕೇಳ್ತಾರೆ ಅನ್ನಂಗೆ ಆಗುತ್ತೆ. ಇವು ನೋಡ್ರಿ 50% ಏನೋ ಬರ್ಬೇಕಾ? 100 ರೂಪಾಯಿ 60 ಜನನೂ ಇಲ್ಲ. ಸೇರ್ಕೊಡ್ರಿ. ಶೇರ್ ಹಾಕೋ ಒಂದು ಸೈಡ್ ಇರೋದು 50% ಬಂದಿದೆ. 50% ಮಾಲೀಕರು ಬಂದಿಲ್ಲ. ಸರ್ ಇವಾಗ ಏನಾಗಿದೆ BSS ಇದು ಮೀಟಿಂಗ್ ನಿನ್ನೆ ನಾಳೆ ಇರುತ್ತೆ. ಇವತ್ತು ಮಾಡ್ತಾರೆ. ಗೊತ್ತಾಗ ನೀವು ಉತ್ತರ ಕೊಡೋದು ಇಲ್ಲಿ ಅವ್ರಿಗೆ ಏನು ಅದು ಬಟನ್ ಹತ್ಬೇಡಿ, ಪಕ್ಕದ ಎಲ್ಲರಿಗೂ ನಮಸ್ತೆ. ಈಗ ಏನಾಗಿದೆ BSS ಇವತ್ತು ನಾಳೆ ಮೀಟಿಂಗ್ ಇತ್ತು. ಅದೇನಾಯ್ತು ಇವತ್ತು ಪ್ರೀಪಾಂಡ್ ಮಾಡ್ಕೊಂಡು ಇವತ್ತು ಮೀಟಿಂಗ್ ಮಾಡ್ಕೊಂಡಿದ್ದಾರೆ. ಹಂಗಾಗಿ BSS ಬಹಳ ಜನ ಬಂದಿದ್ದಾರೆ. ಕೆಲವ್ರು ಬಂದಾರ. ಅಲ್ಲ ಆಪರೇಟ್ ಅವ್ರಿಗೆ ಹೇಳಿದ್ದು ಜೊತೆ ಕರ್ಕೊಂಡು ಯಾವ ಪ್ರತಿ ಮೀಟಿಂಗ್ ನಾವು ಅವ್ರನ್ನ ಕರೆಯಕ್ಕಾಗಲ್ಲ. ನಾವು ನಿಮ್ಗೆ ಎಷ್ಟು ಸಾರಿ ಮಾರ್ಜಿನ್ ಕೊಟ್ಟಿದ್ದೀವಿ. ಪ್ರತಿ ಮೀಟಿಂಗು ನಾವು ಈ ಮೀಟಿಂಗ್ ಮಾಡೋಕ್ಕಾಗಲ್ಲ. ಅವ್ರಿಗೂ ಆಗಲ್ಲ ಕೆಲಸ ಕೆಡಿಸ್ಕೊಂಡು ನಮ್ಮ ಮೀಟಿಂಗ್ ಬರೋದಲ್ಲ. ನೀವು ಯಾವಾಗ ಡೇಟ್ ಹೇಳ್ತೀರಿ ಹೇಳ್ರಿ, ನಿಮ್ಮ ಡೇಟ್ಗೆ ನಾವು ಫಿಕ್ಸ್ ಮಾಡ್ತೀವಿ. ಎಲ್ಲಾನು ಕರೆಸ್ಬೇಕು. ಅಲ್ಲ ಹೇಳ್ರಿ ಎಲ್ಲರೂ ಸದಸ್ಯರು ಎದುರಿಗೆ ಹೇಳ್ರಿ. ನನ್ನ ನಿಷ್ಠೂರ ಮಾಡ್ತಾರ ಅವರು. 120 ಜನಕ್ಕೆ 50 ಜನ ಬಂದಿಲ್ಲ ಅಂದ್ರೆ ಇನ್ನು 50% ಬಂದಿಲ್ಲ ಏನು